ಕೂಡ ಇವತ್ತಿನ ತರಗತಿಗೆ ಸ್ವಾಗತವನ್ನ ಕೋರ್ತಾ, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ 2ನೇ ಗದ್ಯವಾಗಿರತಕ್ಕಂತಹ ವ್ಯಾಘ್ರಗೀತೆ ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಮಾಡೋಣ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 4 ತಂಡಗಳನ್ನಾಗಿ ಈಗಾಗಲೇ ವಿಂಗಡಣೆ ಮಾಡಲಾಗಿದೆ. ಮೊದಲನೇ ತಂಡ ಕುವೆಂಪು, 2ನೇ ತಂಡ ದಾರಾಬೇಂದ್ರೆ, ಪೂರ್ತಿನಾಥ್, 3ನೇ ತಂಡ 4ನೇ ತಂಡ ಮಾಸ್ತಿ ವೆಂಕಟೇಶ್ ಅವರ ಅಯ್ಯಂಗಾರ್ ಅವರ ಹೆಸರಿನಲ್ಲಿ ಮಾಸ್ತಿ ತಂಡವನ್ನು ರಚನೆ ಮಾಡಿ ಇಲ್ಲಿ 1, 2 ತಂಡ 3 ಮತ್ತೆ ತಂಡ 4. ಪ್ರತಿ ತಂಡದಲ್ಲೂ ಕೂಡ ಈಗ 3 ಜನ ಕೂತಿದ್ದೀರಿ. ಹಾಗೆ ಇಲ್ಲಿ 3 ಸುತ್ತುಗಳು ಇರ್ತವೆ. ಸುತ್ತು 1 ಸುತ್ತು 2 ಸುತ್ತು 3 ಅಂತ ಹೇಳ್ಬಿಟ್ಟು ಈ 3 ಸುತ್ತುಗಳಲ್ಲಿ ಟೋಟಲ್ ಆಗಿ ಬಂದ ನಂತರದಲ್ಲಿ ಲಾಸ್ಟ್ ಒಟ್ಟಾರೆ ಟೋಟಲ್ ಎಷ್ಟು ಅಂತ ತಗೊಂತೀವಿ. ಅದರಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ತದನಂತರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಮತ್ತೇನಪ್ಪ ಅಂತಂದ್ರೆ ಇಲ್ಲಿ 3 ಸುತ್ತು ಇರ್ತವೆ ಅಂತ ಹೇಳಿದೆ. ಮೊದಲನೇ ಸುತ್ತು ಕವಿ ಪರಿಚಯದಿಂದ ಸುತ್ತಿರುತ್ತೆ. ಕವಿಗಳ ಒಂದು ಪರಿಚಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಪ್ರತಿಯೊಂದು ತಂಡಕ್ಕೂ ಕೂಡ ಒಂದೊಂದು ಪ್ರಶ್ನೆಗಳನ್ನ ಕವಿ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗುತ್ತೆ. ಇನ್ನು 2ನೇ ಸುತ್ತು ತಟ್ಟಂತ ಹೇಳಿ. ಈ ಒಂದು ಸುತ್ತಿನಲ್ಲಿ ಪ್ರತಿಯೊಂದು ತಂಡಕ್ಕೂ 2 ಪ್ರಶ್ನೆಗಳನ್ನ 3 ಪ್ರಶ್ನೆ ಮಾಡಿದ್ರಿ. 8, 9ಕ್ಕೆ 2 ಪ್ರಶ್ನೆ ಮಾಡಿದ್ರಿ. ನಿಮಗೆ 3 ಪ್ರಶ್ನೆ ಮಾಡಿದ್ರಿ. ಪ್ರತಿಯೊಂದು ತಂಡಕ್ಕೂ ಕೂಡ 3 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗೆ 3ನೇ ಸುತ್ತಿದೆಯಲ್ಲ, ಆ 3ನೇ ಸುತ್ತಲ್ಲಿ ಸ್ವಲ್ಪ ವಿವರಣಾತ್ಮಕವಾಗಿ ಉತ್ತರವನ್ನು ಕೊಡ್ತಕ್ಕಂಥ 2-3 ಲೈನಲ್ಲಿ ಉತ್ತರ ಇರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ ಸಿದ್ಧಪಡಿಸಿದ್ದೀನಿ. ಹಾಗಾಗಿ ನೋಡೋಣ ಈಗ ಯಾವ ಪ್ರಶ್ನೆ ಯಾವ ತಂಡಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಜೊತೆಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ನಿಮಗೆ ಕೊಡ್ಬೇಕು ಅಂತಂದ್ರೆ, ನಾವು ಯಾವ ತಂಡಕ್ಕೆ ಕ್ವಶನ್ ಕೇಳ್ತೀನೋ ಅವರೇ ಉತ್ತರವನ್ನ ನೇರವಾಗಿ ಹೇಳಿದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಆ ಕ್ವಶನ್ ಈಗ ಉದಾಹರಣೆಗೆ 1ನೇ ತಂಡಕ್ಕೆ ಕ್ವಶನ್ ಕೇಳೋದಂದ್ರೆ ಅವರು ಕರೆಕ್ಟ್ ನೇರವಾಗಿ ಉತ್ತರ ಹೇಳಿದ್ರೆ 2 ಅಂಕ ಸಿಗುತ್ತೆ ನೇರವಾಗಿ. ಅವ್ರು ಉತ್ತರ ಹೇಳಿದ್ರೆ ಕ್ವಶನ್ ಪಾಸ್ ಆಯಿತು ಮುಂದಕ್ಕೆ ಹೋಯ್ತು ಅಂದ್ರೆ ಇವರು ಉತ್ತರವನ್ನ ಹೇಳಿದ್ರೆ ಅವರಿಗೆ 1 ಅಂಕ ಸಿಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಸ್ ಆಯ್ತಾ ಆಪ್ಷನ್ ಅಲ್ಲಿ ನೇರವಾಗಿ ಪ್ರಶ್ನೆ ಮತ್ತೆ ಹೇಳಿದ್ರೆ ಅವರಿಗೆ 2 ಅಂಕ ಸಿಗುತ್ತೆ. ಮತ್ತೆ ಅಲ್ಲಿ 3 ಅಂಕ ಆಗುತ್ತೆ ಅಲ್ವಾ? ಹಾಗಾಗಿ ಕ್ವಶನ್ ಅನ್ನ ಪಾಸ್ ಮಾಡ್ಲಿಕ್ಕೆ ಬಿಟ್ಕೊಡ್ಬಾರ್ದು. ನಿಮ್ಮಲ್ಲೇ ನಿಮಗೆ ಬಂದಂತ ಪ್ರಶ್ನೆಯನ್ನ ನೀವೇ ಉತ್ತರವನ್ನು ಹೇಳಿದ್ರೆ ಬಹುಸುಲಭವಾಗಿ 2 ಅಂಕ ಗಳಿಸಬಹುದು, ಪ್ರಥಮ ಸ್ಥಾನವನ್ನ ಪಡ್ಕೋಬಹುದು. ಹಾಗಾಗಿ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಬೆಸ್ಟ್ ವಿಶಸ್ ಹೇಳ್ತಾ ಈಗ ಪ್ರಾರಂಭವನ್ನ ಮಾಡೋಣ. ನಮ್ಮ ಮೊದಲ ಸುತ್ತಿನಲ್ಲಿ ನಮ್ಮ ಮೊದಲನೇ ತಂಡವಾಗಿರ್ತಕ್ಕಂತಹ ಒಂದು ಕುವೆಂಪು ತಂಡಕ್ಕೆ ಮೊದಲನೇ ಪ್ರಶ್ನೆ ಹೋಗ್ತಾ ಇದೆ. ಈ ಒಂದು ವ್ಯಾಘ್ರಗೀತೆ ಗದ್ಯಪಾಠದ ಲೇಖಕರಾಗಿರ್ತಕ್ಕಂತಹ A.N. ಮೂರ್ತಿರಾವ್ ಅಲ್ವಾ? ಇವರು ಎಲ್ಲಿ ಜನಿಸಿದರು? ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳಿನಲ್ಲಿ ಜನಿಸಿದರು. ಉತ್ತರ ಸರಿ ಇದೆ. ಹಾಗಾಗಿ ಮೊದಲ ತಂಡಕ್ಕೆ 2 ಅಂಕ ಸಿಗ್ತಾ ಇದೆ. ಇನ್ನ 2ನೇ ತಂಡಕ್ಕೆ ಮೊದಲನೇ ಪ್ರಶ್ನೆ, ನಮ್ಮ ಲೇಖಕರು A.N. ಮೂರ್ತಿರಾವ್ ಅವರು ಎಷ್ಟರಲ್ಲಿ ಹುಟ್ಟಿದ್ರು? ಮಂಡ್ಯ ಜಿಲ್ಲೆ ಅಕ್ಕಿಹೆಬ್ಬಾಳಿನಲ್ಲಿ ಜನಿಸಿರುವಂತ ನಮ್ಮ ಮೊದಲನೇ ತಂಡದವರು ಹೇಳಿದರು. ಹಾಗಾದ್ರೆ ಎಷ್ಟರಲ್ಲಿ ಜನಿಸಿದರು? ನೋಡ್ತಾ ಇದೆ ಕ್ವಶನ್ ಪಾಸ್ ಮಾಡಬಹುದಾ? 3ನೇ ತಂಡ 1900 ಸರಿಯಾದ ಉತ್ತರ. 2ನೇ ಕ್ವಶನ್ ತಂಡಕ್ಕೆ 0 ಮಾರ್ಕ್ಸ್ ಸಿಗ್ತಾ ಇದೆ. ಹಾಗೆ 3ನೇ ತಂಡಕ್ಕೆ 1 ಅಂಕ ಸಿಗ್ತಾ ಇದೆ. ಇನ್ನು 3ನೇ ತಂಡಕ್ಕೆ ನೇರವಾದಂತಹ ಪ್ರಶ್ನೆ, ಇವು ಬರೆದಿರ್ತಕ್ಕಂತಹ ಅಂದ್ರೆ ನಮ್ಮ ಲೇಖಕರಾಗಿರ್ತಕ್ಕಂಥ A.N. ಮೂರ್ತಿರಾವ್ ಅವರು ರಚಿಸಿರ್ತಕ್ಕಂತಹ ಕೃತಿಗಳು ಯಾವ್ಯಾವು? ಯಾವುದನ್ನು ಹಗಲುಗನಸುಗಳು, ಚಿತ್ರಗಳು, ಅದೇ ಆನ್ಸರು. ಚಿತ್ರಗಳು, ಪತ್ರಗಳು, ಚೆಲುವು, ಒಲವು ಅಲ್ವಾ? ಆ ಚೆಲುವು ಜೇಸು ಎಷ್ಟು ತಗೋಬಹುದು? ಕ್ವಶನ್ ಪಾಸ್ ಮಾಡಬಹುದಾ? ಹೇಳ್ತೀರಾ? ಹೇಳಿ ನೋಡೋಣ.
ಹೇಳಮ್ಮ. ಅಪರ ವಯಸ್ಕರ ವಾಕ್ಯ ಕಂಪ್ಲೀಟ್ ಮಾಡು. ಅಪರ ವಯಸ್ಕರ ಅಮೆರಿಕ ಯಾತ್ರೆ. ಪ್ರಶಸ್ತಿ ಅಲ್ಲ, ಕೃತಿಗಳು. ಅಂಕಗಳನ್ನ ಡಿವೈಡ್ ಮಾಡೋಣ. ಅವರೊಂದು ಎರಡು ಹೇಳಿದ್ರು, ಇವರೊಂದು ಹೇಳಿದ್ರು, ಹಂಗಾಗಿ ಅಂಕಗಳನ್ನ ಡಿವೈಡ್ ಮಾಡಬಹುದಾ? ಈಗ ಈ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಎನ್ ಮೂರ್ತಿರಾವ್ ಅವರು ರಚಿಸಿರ್ತಕ್ಕಂತಹ ಚಿತ್ರಗಳು ಪತ್ರಗಳು ಅಂತ ನೀವೇನಿರಲ್ಲ, ಈ ಒಂದು ಕೃತಿಗೆ ಯಾವ ಪ್ರಶಸ್ತಿ ಲಭಿಸಿದೆ? ಉತ್ತರ ಸರಿ ಇದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸರಿಯಾದಂತ ಉತ್ತರ. ಮೊದಲನೇ ಸುತ್ತಿನ ಅಂತ್ಯದಲ್ಲಿ ಮೊದಲನೇ ತಂಡಕ್ಕೆ 2 ಅಂಕ, ಎರಡನೇ ತಂಡಕ್ಕೆ 0 ಅಂಕ, ಮೂರನೇ ತಂಡಕ್ಕೆ 2 ಅಂಕ, ಹಾಗೆ ನಾಲ್ಕನೇ ತಂಡಕ್ಕೆ 3 ಅಂಕ ಗಳಿಸಿದೆ. ಈಗ ಎರಡನೇ ಸುತ್ತಿಗೆ ಹೋಗ್ತಾ ಇದೀವಿ. ಈ ಒಂದು ಪ್ರಶ್ನೆಗಳು ನಿಮ್ಮ ಪುಸ್ತಕದಲ್ಲಿ ಇರಬಹುದು, ವಿಭಾಗದ ಅಭ್ಯಾಸದಲ್ಲಿ ಅಥವಾ ಪಾಠದ ಒಳಭಾಗದಲ್ಲಿ ಇರ್ತಕ್ಕಂಥವು. ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನ ನಾನು ಸಿದ್ಧಪಡಿಸಿದ್ದೀನಿ. ಪ್ರತಿ ತಂಡಕ್ಕೂ ಕೂಡ 3 ಪ್ರಶ್ನೆಗಳು ಬರುತ್ತೆ. ಮೊದಲನೇ ಒಂದೊಂದು 3 ರೌಂಡ್ ಬರುತ್ತೆ. ಒಂದ್ ಕಡೆಯಿಂದ ಒಂದೊಂದು ಕ್ವಶನ್ ಪ್ರಾರಂಭದಲ್ಲಿ ಕೇಳ್ತಾ ಬರ್ತೀನಿ. ನೋಡೋಣ ಯಾವ್ಯಾವ ತಂಡದಲ್ಲಿ ಇಲ್ಲಿ ಏನ್ ಬೇಕಾದ್ರೂ ವೇರಿಯೇಷನ್ಸ್ ಆಗ್ಬೋದು. ನಿಮ್ಮ 3 ಸುತ್ತುಗಳಲ್ಲಿ ಫಸ್ಟ್ ಇದ್ದ ಲಾಸ್ಟ್ ಆಗ್ಬೋದು, ಲಾಸ್ಟ್ ಇದ್ದರೂ ಫಸ್ಟ್ ಬರೋ ಸಾಧ್ಯತೆ ಇದೆ. ಹಾಗಾಗಿ ಲೇಖಕರಿಗೆ, ನಮ್ಮಲ್ಲಿ ಪಾಠದ ಲೇಖಕರು ಏನು ಓದ್ತಿರೋ ಅಂತ ಗೊತ್ತಾಯ್ತಲ್ವಾ? ನಮ್ಮ ಲೇಖಕರಿಗೆ ಕತೆ ಹೇಳಿದವರು ಯಾರು? ನಮ್ಮ ಲೇಖಕರಿಗೆ ಕತೆ ಹೇಳಿದವರು ಯಾರು? ಅವರ ಸ್ನೇಹಿತರೊಬ್ಬರು ಕತೆ ಹೇಳ್ತಾರೆ. ಶಾನುಭೋಗರು ಅಲ್ಲ, ಶಾನುಭೋಗರು ಕತೆ ಹೇಳಿರೋರು. ಅದು ಹೇಳಿದಾರೆ ಅಂತ ಪ್ರಶ್ನೆ. ಎರಡನೇ ತಂಡಕ್ಕೆ ಪ್ರಶ್ನೆ ಪಾಸ್ ಆಗ್ತಾ ಇದೆ. ಅಲ್ಲ. ಮೂರನೇ ತಂಡಕ್ಕೆ ಗೊತ್ತಿಲ್ಲ. ನಾಲ್ಕನೇ ತಂಡಕ್ಕೆ ಹೇಳಿ. ಗೊತ್ತಿಲ್ವಾ? ಅದನ್ನೇ ಗಟ್ಟಿ ಹೇಳೋದು. ಶ್ರೀಕೃಷ್ಣಮೂರ್ತಿ ಅಲ್ಲ, ಕೃಷ್ಣಮೂರ್ತಿ. ನಾಲ್ಕನೇ ತಂಡದವರು ಸರಿಯಾದಂತ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಲೇಖಕರಿಗೆ ಹುಲಿಯ ಒಂದು ಕಥೆಯನ್ನ ಹೇಳುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಕೃಷ್ಣಮೂರ್ತಿ ಅವರು ಅವರ ವಂಶದಲ್ಲಿ ನಡೆದಂತಹ ಒಂದು ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ನಮ್ಮ ಕೃಷ್ಣಮೂರ್ತಿ ಅವರು ಕಥೆ ಹೇಳ್ತಾ ಹೋಗ್ತಾರಲ್ಲ, ಅಲ್ಲೊಂದು ಹಳ್ಳಿ ಅಂತ ಬರುತ್ತೆ ಅಥವಾ ಜಿಲ್ಲೆನೂ ಕೂಡ ಆಗಿರ್ಬೋದು. ಕೃಷ್ಣಮೂರ್ತಿಯವರ ಅಜ್ಜಂದಿರು, ಇದು ಎರಡನೇ ತಂಡಕ್ಕೆ ಪ್ರಶ್ನೆ ಹೋಗ್ತಾ ಇರೋದು. ಅಜ್ಜಂದಿರು ಯಾವ ಜಿಲ್ಲೆಯವರು? ಮಂಡ್ಯ. ತಪ್ಪಾದಂತ ಉತ್ತರ. ಮೂರನೇ ತಂಡಕ್ಕೆ ಪ್ರಶ್ನೆ ಪಾಸ್ ಆಗ್ತಾ ಇದೆ. ಗೊತ್ತಿಲ್ಲ. ನಾಲ್ಕನೇ ತಂಡಕ್ಕೆ ಹೇಳಮ್ಮ. ತುಮಕೂರು ಜಿಲ್ಲೆಯವರು ಸರಿಯಾದಂತಹ ಉತ್ತರ. ತುಮಕೂರು ಜಿಲ್ಲೆಯವರು. ಹಾಗೆ ಮೂರನೇ ತಂಡಕ್ಕೆ ಈಗ ಪ್ರಶ್ನೆ ಅಲ್ವಾ? ಕೀರ್ತಿ ಪುಸ್ತಕ ಎಂದರೇನು? ಕಂದಾಯ. ಕಂದಾಯ ಅದಕ್ಕೆ ಸ್ವಲ್ಪ ಪದ ಬರುತ್ತೆ. ಕಂದಾಯ ಕಂದಾಯ ವಸೂಲಿ, ಕಂದಾಯದ ವಿವರಗಳನ್ನು ಒಳಗೊಂಡಂತಹ ಪುಸ್ತಕ ಕೀರ್ತಿ ಪುಸ್ತಕ.
ಚೂರು ಮಿಸ್ಟೇಕ್ ಆದ್ರೂ ಕೂಡ ಸರಿಯಾದ ಉತ್ತರ ಆಗಿರೋದ್ರಿಂದ 2 ಅಂಕವನ್ನು ಮೊದಲನೇ ತಂಡಕ್ಕೆ ಕೊಡ್ತಾ ಇದೀವಿ. ಹಾಗೆ 4ನೇ ತಂಡಕ್ಕೆ ಮೊದಲನೇ ಪ್ರಶ್ನೆ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಕ್ವಶನ್ ಅವರಿಗೆ, ನೀವು ಹೇಳಂಗಿಲ್ಲ. ಟೈಮ್ ಓಡ್ತಾ ಇದೆ. ಗೊತ್ತಿಲ್ಲ, ಕ್ವಶನ್ ಪಾಸ್ ಮಾಡ್ಬೋದಾ? ಸರಿಯಾದ ಉತ್ತರ ಕಂದಾಯವನ್ನು ಕಟ್ಟುವ ಸಲುವಾಗಿ ಅಲ್ಲೊಂದು ಪದ ಬರುತ್ತೆ, ಇರಸಾಲಿಗಾಗಿ ಅಂತ ಕಂದಾಯದ ಹಣವನ್ನ ಕಟ್ಟಲಿಕ್ಕೋಸ್ಕರ ಹೋಗಿತ್ತು. ಹಾಗಾಗಿ 2 ಅಂಕಗಳು ಅದು ಸಂಪೂರ್ಣವಾಗಿ 4ನೇ ತಂಡಕ್ಕೆ ಸಿಗ್ತಾ ಇದೆ. ಈಗ 2ನೇ ಸುತ್ತಿನಲ್ಲಿ 2ನೇ ಪ್ರಶ್ನೆ ಮೊದಲನೇ ತಂಡಕ್ಕೆ, ಡ್ಯಾಶ್ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಸರಿಯಾದಂತ ಉತ್ತರ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ನೆಕ್ಸ್ಟ್ 2ನೇ ತಂಡಕ್ಕೆ 2ನೇ ಪ್ರಶ್ನೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಸರಿಯಾದಂತಹ ಉತ್ತರ ಕೀರ್ತಿ ಪುಸ್ತಕ. ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ನೆಕ್ಸ್ಟ್ 3ನೇ ತಂಡಕ್ಕೆ 2ನೇ ಪ್ರಶ್ನೆ, ಚಿಕ್ಕನಾಯಕನಹಳ್ಳಿಗೆ ಡ್ಯಾಶ್ ತುಂಬಿಕೊಂಡು ರೈತರು ಹೋಗಿದ್ದರು. ಏನ್ ತುಂಬಿಕೊಂಡು ಹೋಗಿದ್ರು? ಗಟ್ಟಿಗೆ ಹೇಳ್ರಿ. ಕ್ವಶನ್ ಪಾಸ್ ಮಾಡ್ಬೋದಾ? ತೆಂಗಿನಕಾಯಿ. ಅಲ್ಲಿ ಉತ್ತರ ಕೊಬ್ಬರಿ ಅಂತಿದ್ರಿ, ಎಣ್ಣೆ ಅಂತಿದ್ರಿ, ತೆಂಗಿನಕಾಯಿ ಬರ್ತಾ ಇಲ್ಲ. ತೆಂಗಿನಕಾಯಿ ಸರಿಯಾದಂತಹ ಉತ್ತರ. ಹಾಗೆ 4ನೇ ತಂಡಕ್ಕೆ ಕ್ವಶನ್ 2, ರೈತರು ಗಲಾಟೆ ಮಾಡಬೇಡ, ರೈತರು ತಮ್ಮ ಕೋವಿಯಿಂದ ಡ್ಯಾಶ್ ಆರಿಸಿದರು. ತೋಟ ಸರಿಯಾದಂತ ಉತ್ತರ. ಗುಂಡು ಕೂಡ ಸರಿಯಾದಂತ ಉತ್ತರ ಇದೆ. ತೋಟ ಪದದ ಅರ್ಥ ಗುಂಡು ಅಂತಾನೆ ಬರುತ್ತೆ, ಹಾಗಾಗಿ ಗುಂಡು ಅಥವಾ ತೋಟ 2 ಕೂಡ ಸರಿ. ಈಗ ಮೊದಲನೇ ತಂಡಕ್ಕೆ ಈ 2ನೇ ಸುತ್ತಿನ ಕೊನೆಯ ಪ್ರಶ್ನೆ ಮತ್ತು 3ನೇ ಪ್ರಶ್ನೆ, ಭಗವದ್ಗೀತೆ ರಚಿಸಿದವರು ಯಾರು? ನಿಮ್ಗಳ ಪ್ರಶ್ನೆ ಇವರು. ಮೊದಲನೇ ಮಹರ್ಷಿ ವರ್ಮ. ಉತ್ತರ ತಪ್ಪಾಗಿದೆ. ವ್ಯಾಸ ಉತ್ತರ ಸರಿ ಇದೆ. 2ನೇ ತಂಡದವರು ಉತ್ತರವನ್ನು ಹೇಳಿರೋದ್ರಿಂದ ಅವರಿಗೆ 1 ಅಂಕ ಸಿಗ್ತಾ ಇದೆ. ಹಾಗೆ ಈಗ 2ನೇ ತಂಡಕ್ಕೆ ಕೊನೆಯ ಪ್ರಶ್ನೆ 3ನೇ ಪ್ರಶ್ನೆ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಮೈಯನ್ನು ಶರೀರವನ್ನು, ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗುತ್ತೆ. ಉತ್ತರ ಸರಿ ಇದೆ, ಸಂಪೂರ್ಣವಾಗಿ 2 ಅಂಕ ಸಿಗ್ತಾ ಇದೆ. ಈಗ 3ನೇ ಪ್ರಶ್ನೆ ನಮ್ಮ 3ನೇ ತಂಡಕ್ಕೆ, ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು? ಯೋಚನೆ ಮಾಡಿ, ಬಹಳ ಇದೆ ಉತ್ತರ. ಕ್ವಶನ್ ಪಾಸ್ ಮಾಡ್ಬೋದಾ? ಅದೇ ಆನ್ಸರ್. ಹೇಳಮ್ಮ, ಅದೇ ಆನ್ಸರು. ಹುಡುಕುತ್ತಲ್ಲ, ವಿಧಿ ಆಹಾರಕ್ಕಾಗಿ ಅಲ್ದಾಗ ಕರೆಕ್ಟ್. ಮುಂದಕ್ಕೆ ಇನ್ನು 2 ಪದ ಬರುತ್ತಷ್ಟೇ. ನೀವ್ ಹೇಳಂಗಿಲ್ಲ, ಅವ್ರ ಪ್ರಶ್ನೆ ಅದು. ಪಾಸ್ ಮಾಡಬಹುದಾ? ಇನ್ನು ಅದೇ ಡಿವೈಡ್ ಮಾಡೋಣ ಅರ್ಧ ಮಾರ್ಕ್ಸ್. ಏನಮ್ಮ ಹೇಳ್ತಾರೆ, ಕ್ವಶನ್ ಪಾಸ್ ಮಾಡಲ್ಲ. ಟೈಮ್ ಮಾಡ್ತಾ ಇದೆ ಬೇಗ.
ಒದಗಿಸಿರುವುದು ವಿಧಿ ಆಹಾರಕ್ಕಾಗಿ ಏನನ್ನ ಒದಗಿಸಿರುವುದು ಎಂದು ಯೋಚಿಸಿತು. ಎರಡನೇ ತಂಡದವರು ಉತ್ತರವನ್ನ ಸರಿ ಹೇಳಿರೋದ್ರಿಂದ ಇವರಿಗೆ 1 ಅಂಕ ಸಿಗ್ತಾ ಇದೆ. ಹಾಗೆ ಇವರು ಸ್ವಲ್ಪ ಪ್ರಶ್ನೆ ನಿಂತಲ್ವಾ ಕರೆಕ್ಟ್ ಅಲ್ಲಿ ಒಂದು ಎರಡನೇ ತಂಡಕ್ಕೆ ಶಂಕರವಾಗಿ ಹೇಳಿದ್ರೆ ಹಾಗಾಗಿ ನಾನು 3 ಕೊಡ್ತಾ ಇದ್ದೀನಿ. ಅಲ್ಲಿಗೆ ಎರಡನೇ ಸುತ್ತು ಈ ಒಂದು ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಎರಡನೇ ಸುತ್ತಿನಲ್ಲಿ ಯಾವ್ಯಾವ ತಂಡ ಎಷ್ಟು ಅಂಕ ಗಳಿಸಿದೆ ನೋಡೋಣ. ಎರಡನೇ ಸುತ್ತಿನಲ್ಲಿ ಮೊದಲನೇ ತಂಡ 2 ಅಂಕಗಳನ್ನು ಗಳಿಸಿದೆ. ಎರಡನೇ ತಂಡ 2, 3, 6 ಅಂಕಗಳನ್ನು ಗಳಿಸಿದೆ. ಹಾಗೆ ಮೂರನೇ ತಂಡ 3 ಅಂಕಗಳನ್ನು ಗಳಿಸಿದೆ. ನಾಲ್ಕನೇ ತಂಡ 2, 4, 6, 7 ಅಂಕಗಳನ್ನ ಗಳಿಸಿದೆ. ಈಗ ಕೊನೆಯ ಹಂತ ಮತ್ತು ಮೂರನೇ ಹಂತ, ಮೂರನೇ ಸುತ್ತು ಅಂತ ಕೂಡ ಹೇಳ್ಬೋದು. ಈ ಒಂದು ಸುತ್ತಿಗೆ ಹೋಗೋಣ. ಮೊದಲನೇ ತಂಡಕ್ಕೆ ಪ್ರಶ್ನೆ: ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು? ಯಾಕೆ ಹುಲಿ ಹಿಂದಿನಿಂದ ಕೊಲ್ಲಲ್ಲ? ಪಾಯಿಂಟ್ 1 ಪಾಯಿಂಟ್ ಇದೆ, 2 ಪಾಯಿಂಟ್ ಬರುತ್ತೆ, 3 ಪಾಯಿಂಟ್ ಬರ್ತದೆ. ಭರತ ಖಂಡದಲ್ಲಿ ಹುಟ್ಟಿದ ಹುಲಿ ಹೌದು ಸರಿ. ಯೋಚನೆ ಮಾಡಬೇಡ್ರಿ, ಇನ್ನೂ ಇಬ್ಬರಿದ್ದೀರಿ. ಅದೇ ಅದರ ಕೈ ಹಾಕಲ್ಲ. ಅದಕ್ಕೆ 3 ರೀಸನ್ ಬರುತ್ತೆ, 3 ಕಾರಣಗಳು ಬರ್ತವೆ, 3 ಪಾಯಿಂಟ್ ಬರುತ್ತೆ. ಅದೇ ಅದರ ಅಲ್ಲ, ಅದು ಗೊತ್ತು. ಕ್ವಶನ್ ಪಾಸ್ ಮಾಡಬಹುದಾ? ಪಾಸ್ ಆಗ್ತದೆ. ಎರಡನೇ ತಂಡಕ್ಕೆ ಯಾವ ರಾಜ್ಯದಲ್ಲಿ ಶ್ರೀರಾಮನ ಸೂರ್ಯಗುತ್ತಿದ್ದನ್ನು ಭಗವದ್ಗೀತೆ ರಚಿಸಿರುವ ಪಾಯಿಂಟ್ ಕರೆಕ್ಟ್ ಇದೆ. ಭರತ ಖಂಡದ ಯಾವುದೇ ಹುಲಿಗಳು ಇಂದಿನಿಂದ ಹಾರಿಕೊಳ್ಳುವುದು ಧರ್ಮವಲ್ಲ. ಯಾಕಂದ್ರೆ ಶ್ರೀರಾಮನಂತ ಉಳಿದಂತಹ ನೆಲದಲ್ಲಿ ಅಥವಾ ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸಿದ ಗ್ರಂಥದಲ್ಲಿ ಯಾವ ಹುಲಿಗಳು ಕೂಡ ಇಂದಿನಿಂದ ಹಾರಿಕೊಳ್ಳುವುದು ಧರ್ಮವಲ್ಲವಷ್ಟೇ. ಇದು ಸರಿಯಾದಂತಹ ಉತ್ತರ. ಎರಡನೇ ತಂಡದವರು ಹೇಳಿದ್ರಿಂದ ಎರಡನೇ ತಂಡಕ್ಕೆ 1 ಅಂಕ ಸಿಗ್ತಾ ಇದೆ. ನೆಕ್ಸ್ಟ್ ಎರಡನೇ ತಂಡಕ್ಕೆ ಈಗ ಪ್ರಶ್ನೆ ಹೋಗ್ತಾ ಇದೆ. ಮೊದಲಿಂಗನ ಕಣಿವೆ ಬಗ್ಗೆ ವಿವರಿಸಿ. ಅದೇ ಸ್ವಲ್ಪ ವಿವರವಾಗಿ ಹೇಳಿ. ಮದುವೆ ಆಗಿರ್ತಕ್ಕಂಥ ಲಿಂಗ ಅವನು ಮದುವೆ ಆಗಿರ್ತಕ್ಕಂಥ ತಂಗಿನಿಂದ ಕೂಡ ಮದುವೆ ಆಗಿಬಿಟ್ಟಿದ್ದ. ಅವರು ಮದುವೆ ಆಗಿರ್ತಕ್ಕಂಥ ರಮ್ಮ ಸವಾಲ ಬೆಟ್ಟವನ್ನು ಹಿಂದಿನಿಂದ ಇರಬೇಕಂತ. ಅವಾಗ ಮತ್ತೆ ಇಡಾಗ ಕೆಳಗಡೆ ನೀರಲ್ಲಿ ಚಂಬು ನೀರು ಇಟ್ಟಿದ್ದಾರೆ. ಇಡಾಗ ಚಂಬು ನೀರು ಆತವಾಗಿ ಕುಡಿಯ ಕೊಟ್ಟರೆ ಚೆಂದ. ಅವತ್ತಿನಿಂದ ಅವನು ಆ ಮೊದಲನೇ ಕಣಿವೆ ಸತ್ಯದಿಂದ ಅಡುಗೆಗೆ ಮಲ್ಲಿಂಗನ ಕಣಿವೆ ಅಂತಕ್ಕಂತಹ ಹೆಸರು ಬಂತು. ಇನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳೋದಾಯ್ತು, ಬಟ್ ತಾತ್ಪರ್ಯ ಇರೋದ್ರಿಂದ ಏನಾಗಳನ್ನ ಎರಡನೇ ತಂಡಕ್ಕೆ ಕೊಡ್ತಾ ಇದ್ದೀನಿ, ಸಿಗ್ತಾ ಇದೆ. ಇನ್ನ ಮೂರನೇ ತಂಡಕ್ಕೆ ಪ್ರಶ್ನೆ: ಕರ್ಮಣ್ಯವಾದಿಕಾರಸ್ಥೆ ಮಾ ಫಲೇಶು ಕದಾಚನ. ಈ ಒಂದು ಶ್ಲೋಕದ ಅರ್ಥ ಪಾಠ ಮಾಡಕ್ಕೆ ಹೇಳಿದ್ದೀನಿ ನಾನು. ಕರ್ಮಣ್ಯವಾದಿಕಾರಸ್ಥೆ ಮಾ ಫಲೇಶು ಕದಾಚನ, ಈ ಒಂದು ಶ್ಲೋಕದ ಅರ್ಥವೇನು? ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಇದು. ಅದಕ್ಕೆ ಪಾಠವನ್ನು ಗಮನವಿಟ್ಟು ಕೇಳಬೇಕು ಅನ್ನೋದು. ಪಾಸ್ ಮಾಡೋದ ಕ್ವಶನ್ 4ನೇ ತಂಡಕ್ಕೆ ಕ್ವಶನ್ ಪಾಸ್ ಆಗ್ತಾ ಇದೆ. ಗೊತ್ತಿರೋ ಉತ್ತರ ಗೊತ್ತಿಲ್ಲ. ಎರಡನೇ ತಂಡಕ್ಕೆ ಇಲ್ಲ. ಸೊ ಕ್ವಶನ್ ಹಿಂದೆ ಆಗಿರೋದ್ರಿಂದ ನಿಮ್ಗೆ ಕೇಳಕ್ಕೆ ಬರಲ್ಲ, ಮುಗಿಯಿತು. ಅಂದ್ರೆ ನಾವು ಮಾಡ್ತಕ್ಕಂತಹ ಪಾಪ ಪುಣ್ಯಗಳು ನಮ್ಮನ್ನ ಕಾಯ್ತವೆ. ಅಂದ್ರೆ ನಾವು ಯಾರಿಗಾದ್ರೂ ಅನ್ಯಾಯವನ್ನ ಮಾಡಿದ್ರೆ, ಮೋಸವನ್ನ ಮಾಡಿದ್ರೆ ಅವೇ ನಮ್ಮ ಬೆನ್ನಿಂದ ಬರ್ತವೆ, ನಮಗೂ ಕೂಡ ಕೆಟ್ಟದ್ದೇ ಆಗುತ್ತೆ. ಅದನ್ನೇ ಹೊರತುಪಡಿಸಿ ನಾವು ಯಾರಾದ್ರೂ 4 ಜನಕ್ಕೆ ಉಪಕಾರವನ್ನ, ಸಹಾಯವನ್ನ, ಒಳ್ಳೆಯದನ್ನ ಮಾಡಿದ್ರೆ ಅವೇ ನಮಗೆ ಆಗುತ್ತೆ ಅನ್ನೋದೇ ಹೇಳಿ. ಕರ್ಮಣ್ಯವಾದಿಕಾರಸ್ಥೆ ನಾವು ಮಾಡತಕ್ಕಂತಹ ಕರ್ಮ ಫಲಗಳು ನಮಗೆ ಬರ್ತವೆ ಅನ್ನೋದ್ರೆ ಆ ಒಂದು ವಾಕ್ಯದ ಅರ್ಥ. ಈಗ 4ನೇ ತಂಡಕ್ಕೆ ಮತ್ತು ಈ ಒಂದು ಸುತ್ತಿನ ಕಡೆಯ ಪ್ರಶ್ನೆ: ಶಾರಮಗರು ಕೃತಿ ಪುಸ್ತಕವನ್ನ ಉಡಿಯ ಮೇಲೆ ಎಸೆದು ಏನೆಂದು ಯೋಚಿಸಿದರು?
ಅದೇ ಸ್ವಲ್ಪ ಉತ್ತರ ಹೇಳೋದನ್ನ ಹೇಳ್ತಾರೆ ನೀವು, ಏನಪ್ಪ ಅಂದ್ರೆ ಕರೆಕ್ಟ್ ಆಗಿ ಹೇಳೋಣ. ಜೀವ ಉಳಿಸ್ಕೊಳ್ಳಿಕ್ಕೆ ಯಾವುದು ಅದು ಕತೆ ಬೇಡ, ಕತೆ ಗೊತ್ತಿದೆ ನಿಮಗೆ. ಬಟ್ ಅಲ್ಲಿ ಒಂದು ಯೋಚನೆ ಮಾಡ್ತಾರೆ ಅವರು, ಏನಂತ ಯೋಚನೆ ಮಾಡಿದ್ರು. ಅವರ ಒಂದು ಪತ್ರಿಕೆಯಲ್ಲಿ ಒಂದು ಬ್ರಹ್ಮಾಸ್ತ್ರ ಇಟ್ಟು ಚೀಲದಲ್ಲಿ ಆ ಪುಸ್ತಕವನ್ನ ಬಳಸ್ಕೊಂಡ್ಬಿಟ್ಟು ಏನಂತ ಯೋಚನೆ ಮಾಡ್ತಾರೆ. ಸ್ವಲ್ಪ ಕರೆಕ್ಟ್ ಆಗಿ ಹೇಳಿದ್ಯಾ, ಅದನ್ನೇ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಉತ್ತರಿಸಬಹುದಾ? ಕ್ವಶನ್ ಪಾಸ್ ಮಾಡಬಹುದಾ? ಮೊದಲನೇ ತಂಡಕ್ಕೆ ಉತ್ತರ ಗೊತ್ತಿಲ್ಲ. ಎರಡನೇ ತಂಡ ಅದು ಮುಂದಿನ ಪುಸ್ತಕ ಹೆಸರಲ್ಲ ಸರ್, 2 ನಿಮಿಷ ಕಣ್ಣು ಮುಚ್ಚಿದ್ರೆ ಮರ ಹಚ್ಚಿ ಜೀವ ಉಳಿಸ್ಕೋಬಹುದು ಅಂತ ಇದೆ. ನೀವೇ ಅದೇ ಉತ್ತರ ಹೇಳಿದ್ರಿ. ಆಮೇಲೆ ಮೊದಲ ಮಾರ್ಕ್ಸ್ ಹಂಗ್ ಕೊಡಕಂದ್ರೆ ಏನಾದ್ರು ಇವ್ರಿಗೆ ಸಿಗ್ಬೇಕು. ಇಲ್ಲಿ ನಾವು ಎರಡವತ್ತು ಅವ್ರಿಗೆ ಸ್ವಲ್ಪ ಹೇಳಿಲ್ವಾ? ಅದನ್ನ ಕರೆಕ್ಟ್ ಹೇಳಿದ್ರು. ಇದು ಸ್ವಲ್ಪ ವಿಸ್ತಾರವಾಗಿ ಕ್ಲೀನಾಗಿ ಹೇಳ್ತಾರೆ ಅಂತ ಕೇಳಿದ್ರು. ಆಯ್ತು, ಒಂದೊಂದು ಅಂಕಗಳನ್ನ ಉತ್ತರ ಏನಂದ್ರೆ ಸಿಕ್ಕಂತಹ ಸಮಯಾವಕಾಶದಲ್ಲಿ ದೇವರೇ ಮರ ಹತ್ತುವಷ್ಟು ಅವಕಾಶವನ್ನ ಕರುಣಿಸು. ಇಷ್ಟೇ, ಬಹಳ ಸಿಂಪಲ್ ಆಯ್ತು. ದೇವರೇ ಮರ ಹತ್ತುವಷ್ಟು ಅವಕಾಶವನ್ನು ಕರುಣಿಸು. ಈ ಹೇಳಿಕೆಯನ್ನು ಯಾರಾದ್ರೂ ಹೇಳಿ ಕರೆಕ್ಟ್ ಹೇಳೋದು ನೀವು ಕೊಟ್ಬಿಟ್ಟಿದ್ದೆ. ನೀವು ಹೇಳಿಲ್ಲ, ಅವರು ಕೂಡ ಹೇಳಿಲ್ಲ. ಒಂದನೇ ಕೊಡ್ಬೋದಾ? ಎರಡನೇ ತಂಡಕ್ಕೆ ಒಂದು, ನಾಲ್ಕನೇ ತಂಡಕ್ಕೆ ಒಂದು, ಅಲ್ಲಿಗೆ ಮೂರನೇ ಶಿಕ್ಷಣ ಕೊನೆಯಲ್ಲಿ ಮೊದಲನೇ ತಂಡಕ್ಕೆ 0, 2 ಮಾಡಬೇಡಿ. ಎರಡನೇ ತಂಡದ 4 ಅಂಕ ಗಳಿಸಿದೆ. ಮೂರನೇ ತಂಡ 0, ನಾಲ್ಕನೇ ತಂಡ 1 ಅಂಕಗಳನ್ನ ಗಳಿಸಿ. ಈಗ ಒಟ್ಟಾರೆ ಟೋಟಲ್ ಮಾಡಿದಾಗ ನೋಡೋಣ, 2, 4. ಮೊದಲನೇ ತಂಡ 4 ಅಂಕಗಳನ್ನು ಗಳಿಸಿದೆ. ಎರಡನೇ ತಂಡ 6, 4, 10 ಅಂಕಗಳನ್ನು ಗಳಿಸಿದೆ. ಮೂರನೇ ತಂಡ 5 ಅಂಕಗಳನ್ನ ಗಳಿಸಿದೆ. ಇನ್ನು 6ನೇ ತಂಡ 10, 11. ಅಲ್ಲಿಗೆ ಈ ಒಂದು ನಾಗರಿಕತೆ ಘಟಕಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನ ನಮ್ಮ ಮಾಸ್ತಿ ತಂಡವಾಗಿರ್ತಕ್ಕಂತಹ 4ನೇ ತಂಡದವರು ಗೆದ್ದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎರಡನೇ ತಂಡನೂ ಕೂಡ ಕೇವಲ 1 ಅಂಕವನ್ನ ಕಡಿಮೆ ಗಳಿಸುವ ಮುಖಾಂತರವಾಗಿ 2ನೇ ಸ್ಥಾನವಾಗಿ ಅವರು ಕೂಡ ಧನ್ಯವಾದಗಳು. ಇಲ್ಲಿಗೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ಎಲ್ಲರೂ ಕೂಡ ಧನ್ಯವಾದಗಳು.